ಧನುರ್ಮಾಸದ ಬಗ್ಗೆ ಈ ಹಿಂದೆ ಹಲವು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಅದನ್ನು ನೀವಿನ್ನು ತಿಳ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಆ ಮಾಹಿತಿಯನ್ನು ತಿಳಿದುಕೊಂಡು ಆ ನಂತರದಲ್ಲೇ ಈ ಮಾಹಿತಿಯನ್ನು ತಿಳ್ಕೊಳ್ಳಿ. ಹಾಗಾದರೆ ಈ ಧನುರ್ಮಾಸದ ಪೂಜೆ ಪ್ರಾರಂಭವಾಗಿದ್ದು ಹೇಗೆ? ಅದರ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದರೆ, ಒಮ್ಮೆ ಸೃಷ್ಟಿಕರ್ತನಾದ ಬ್ರಹ್ಮನು ಹಂಸ ಪಕ್ಷಿಯ ರೂಪವನ್ನು ಧರಿಸಿ ಲೋಕ ಸಂಚಾರವನ್ನು ಮಾಡುತ್ತಿರುವ ಸಮಯದಲ್ಲಿ ಸೂರ್ಯನು ಹಂಸರೂಪಿ ಬ್ರಹ್ಮನ ಮೇಲೆ ಒಮ್ಮಿಂದೊಮ್ಮೆಲೆ ಹೆಚ್ಚಿನ ಶಾಖವನ್ನು ಪ್ರಕಟಿಸಿಬಿಡುತ್ತಾನೆ. ಇದರಿಂದ ಕೋಪಗೊಂಡಂತಹ ಬ್ರಹ್ಮ ಸೂರ್ಯನಿಗೆ ನಿನ್ನ ತೇಜಸ್ಸು ಕ್ಷೀಣಿಸಲಿ ಎಂದು ಶಾಪವನ್ನು ನೀಡ್ತಾನೆ. ಬ್ರಹ್ಮನ ಶಾಪದ ಪರಿಣಾಮವಾಗಿ ಸೂರ್ಯನು ಕಾಂತಿಹೀನನಾಗ್ತಾನೆ. ಇದರಿಂದ ಇಡೀ ಭೂಮಂಡಲವೇ ಅಲ್ಲೋಲ ಕಲ್ಲೋಲವಾಗುತ್ತದೆ. ಸೂರ್ಯನಿಲ್ಲದೆ ಋಷಿಮುನಿಗಳಿಗೆ ನಿತ್ಯ ಪೂಜೆ ಹಾಗೂ ಹೋಮ ಹವನಗಳನ್ನು ಮಾಡಲು ಕೂಡ ತುಂಬ ತೊಂದರೆ ಎನ್ನುವಂಥದ್ದುಂಟಾಗ್ತದೆ. ಆಗ ದೇವಾನುದೇವತೆಗಳು ಹಾಗೂ ಮುನಿವರ್ಯರೆಲ್ಲರೂ ಕೂಡ ಬ್ರಹ್ಮನ ಬಳಿಯಲ್ಲಿ ಮೊರೆ ಹೋಗ್ತಾರೆ. ಆಗ ಬ್ರಹ್ಮನು ಸೂರ್ಯದೇವ ಧನುರ್ಮಾಸದಲ್ಲಿ ಮೊದಲ ಜಾವದಲ್ಲಿ ಜಗದೊಡೆಯ ಮಹಾವಿಷ್ಣುವನ್ನ ಪೂಜೆ ಮಾಡಿದರೆ ಆತನ ಶಾಪ ವಿಮೋಚನೆಗೊಳ್ಳುತ್ತದೆ ಎಂದು ಹೇಳಿ ಪರಿಹಾರ ಎನ್ನುವಂಥದ್ದನ್ನು ನೀಡ್ತಾನೆ. ಅದರಂತೆ ಸೂರ್ಯನು ಧನುರ್ಮಾಸದ ಪೂಜೆಯನ್ನ ಮೊದಲ ಜಾವದಲ್ಲಿ ಸತತ 16 ವರ್ಷಗಳ ಕಾಲ ಮಾಡಿ ಮಹಾವಿಷ್ಣುವಿನ ಪೂಜೆಯ ಅನುಗ್ರಹದಿಂದ ತೇಜಸ್ಸನ್ನ ಮರಳಿ ಪಡೆದುಕೊಂಡು ಜಗತ್ತಿಗೆ ಬೆಳಕನ್ನು ನೀಡಿದನೆಂದು ಪುರಾಣದಿಂದ ತಿಳಿದು ಬರುತ್ತದೆ. ಸಾಕ್ಷಾತ್ ಸೂರ್ಯದೇವನಿಂದಲೇ ಆರಂಭವಾದಂತಹ ಧನುರ್ಮಾಸದ ಪೂಜೆ ನಂತರ ಲೋಕದ ಎಲ್ಲ ಕಡೆಗೂ ಕೂಡ ಪ್ರಚಾರ ಎನ್ನುವಂಥದ್ದಾಗ್ತದೆ. ಈ ಧನುರ್ಮಾಸದ ಪೂಜೆ ಮಾಡೋದ್ರಿಂದ ಯಾವೆಲ್ಲ ಫಲಗಳ ಪ್ರಾಪ್ತಿಯಾಗ್ತವೆ, ಮುದ್ಗಾನ್ನವನ್ನೇ ಯಾಕೆ ನೈವೇದ್ಯ ಮಾಡಬೇಕು, ಅವೆಲ್ಲ ಮಾಹಿತಿ ಎನ್ನುವಂಥದ್ದನ್ನು ಮುಂದೆ ತಿಳಿಸ್ಕೊಡ್ತೇನೆ. ನೀವಿನ್ನು ನಮ್ಮ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ.